ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಅಭ್ಯರ್ಥಿಗಳಿಗೆ ನೆರವಾಗುವ ನಿಟ್ಟಿನಲ್ಲಿ ಮುಖ್ಯ ಪರೀಕ್ಷೆಗಳನ್ನು ಎದುರಿಸುವ ಮುನ್ನ ವಿದ್ಯಾರ್ಥಿಗಳಲ್ಲಿರುವ ಭಯವನ್ನು ಹೋಗಲಾಡಿಸುವುದು, ಪರೀಕ್ಷೆಯ ನಿಯಮಗಳು ಮತ್ತು ಒಎಂಆರ್ ಶೀಟ್ ಭರ್ತಿ ಮಾಡುವ ವಿಧಾನವನ್ನು ತಿಳಿಸಿಕೊಡುವ ಉದ್ದೇಶದಿಂದಾಗಿ ಮೈಸೂರು ನಗರ ಕೇಂದ್ರ ಗ್ರಂಥಾಲಯದಲ್ಲಿಂದು ಆಯೋಜಿಸಲಾಗಿದ್ದ 5ನೇ ಅಣುಕು ಪರೀಕ್ಷೆಗೆ ಅಬಕಾರಿ ಇಲಾಖೆಯ ಜಂಟಿ ಆಯುಕ್ತರಾದ ಸ್ಮಿತಾ ರಾವ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ನಗರ ಕೇಂದ್ರ ಗ್ರಂಥಾಲಯದ ಉಪನಿರ್ದೇಶಕ ಟಿ ಮಂಜುನಾಥ್, ಶಿಕ್ಷಣ ತಜ್ಞ ರಮೇಶ್ ನರಸಯ್ಯ, ಸುಮಾ ಕೊಡಹಳ್ಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ಸ್ಮಿತಾ ರಾವ್, ಈ ರೀತಿಯ ಅಣುಕು ಪರೀಕ್ಷೆಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲಕರವಾಗಲಿದೆ. ಅದರಲ್ಲೂ ಮಹಿಳಾ ವಿದ್ಯಾರ್ಥಿಗಳಿಗೆ ತುಂಬಾ ನೆರವಾಗಲಿದೆ. ನಿರ್ಭೀತಿಯಿಂದ ಪರೀಕ್ಷೆ ಬರೆಯಲು ಈ ಮಾದರಿ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಅವರ ಸಮಯದ ಸದುಪಯೋಗ ಪಡ್ಕೊಂಡು ಇಲ್ಲೇ ಒಂದು ಅಣುಕ ಪರೀಕ್ಷೆ, ಅದು ರೆಗ್ಯುಲರ್ ಪರೀಕ್ಷೆ ತರಹನೇ ಅವರಿಗೆ ಅದೇ ವಾತಾವರಣ, ಅದೇ ಒಂದು ಪ್ಯಾಟರ್ನ್ ಎಲ್ಲದನ್ನು ಕಲ್ಪಿಸಿರೋದು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಟಿ ಮಂಜುನಾಥ್, ಗ್ರಂಥಾಲಯದ ವತಿಯಿಂದ ಅಣುಕು ಪರೀಕ್ಷೆ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಇತಿಹಾಸ ಸೇರಿದಂತೆ ವಿವಿಧ ವಿಷಯಗಳ ಪರೀಕ್ಷೆ ನಡೆದಿದೆ. ಮುಂಬರುವ ಜುಲೈ 29ರಂದು ಮುಖ್ಯ ಪರೀಕ್ಷೆ ಇರಲಿದ್ದು, ಈ ಪರೀಕ್ಷೆಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ. ಎಲ್ಲಾ ವಯೋಮಾನದವರು ಪಾಲ್ಗೊಳ್ಳಬಹುದು. ಪೊಲೀಸ್ ಕಾನ್ಸ್ಟೇಬಲ್ ಮಾತ್ರವಲ್ಲದೆ ಶಿಕ್ಷಕರ ಹುದ್ದೆ, ವಿಎ, ಅರಣ್ಯ ಇಲಾಖೆ, ಸರ್ವೇಯರ್ ಸೇರಿದಂತೆ ಎಲ್ಲಾ ಇಲಾಖೆಗಳ ಪರೀಕ್ಷೆಗಳಿಗೂ ತರಬೇತಿ ಹಾಗೂ ಅಣುಕು ಪರೀಕ್ಷೆ ನಡೆಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಸರ್ವೇಯರ್ ಇರ್ಬೋದು, ಪ್ರತಿಯೊಂದು ಇಲಾಖೆ ಪರೀಕ್ಷೆಗಳಿಗೂ ಸಹ ನಾವು ಈ ರೀತಿ ಅಣುಕು ಪರೀಕ್ಷೆಗಳನ್ನು ಅಥವಾ ಒಂದು ತರಬೇತಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಾವು ನಮ್ಮ ನಗರ ಕೇಂದ್ರ ಗ್ರಂಥಾಲಯದ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ವಿದ್ಯಾರ್ಥಿನಿ ಲಕ್ಷ್ಮಿ, ಮುಖ್ಯ ಪರೀಕ್ಷೆಗೆ ಹೇಗೆ ಸಿದ್ಧರಾಗಬೇಕು, ಒಎಂಆರ್ ಶೀಟ್ ಹೇಗೆ ಭರ್ತಿ ಮಾಡಬೇಕು ಎಂಬುದಕ್ಕೆ ಈ ಅಣುಕು ಪರೀಕ್ಷೆ ತುಂಬಾ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ತುಂಬ ಒಳ್ಳೆಯದಾಗಿದೆ. ನಮಗೆ ಏನೆಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ಅನುಕೂಲ ಆಗಿದೆ. ಮುಂದೆ ಎಕ್ಸಾಮ್ಸ್ಗಳು ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ರೇ ಮುಂದೆ ಕ್ವಶನ್ ಪೇಪರ್ ಬಂದಾಗ ಯಾವ ಥರ ಮಾಡಬೇಕು, ಯಾವ ಥರ ಪ್ರಿಪೇರ್ ಮಾಡಬೇಕು, ಯಾವ ಥರ OMR ಫಿಲ್ ಮಾಡಬೇಕು, ಅದೆಲ್ಲ ಅನುಕೂಲ ಆಗುತ್ತೆ. ವಿದ್ಯಾರ್ಥಿ ವಿನೋದ್ ರಾಜ್ ಈಗಾಗಲೇ 4 ಪರೀಕ್ಷೆಗಳಲ್ಲಿ ಭಾಗವಹಿಸಿದ್ದು, ಮುಖ್ಯ ಪರೀಕ್ಷೆಯಲ್ಲಿ ಬರಬಹುದಾದ ಪ್ರಶ್ನೆ ಪತ್ರಿಕೆಯ ಮಾದರಿಯಲ್ಲೇ ಇಲ್ಲೂ ಪರೀಕ್ಷೆ ನಡೆಸುತ್ತಿರುವುದರಿಂದ ಪರೀಕ್ಷೆಯ ಭಯ ದೂರವಾಗಿದೆ ಎಂದರು. ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡಿದ್ರು, ಅದು ಹೆಂಗಿತ್ತು ಅಂತಂದ್ರೆ ತುಂಬಾ ಅಂದರೆ ಓದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಈಗ ಪ್ರೆಸೆಂಟು ಕಾಂಪಿಟೇಟಿವ್ ಎಕ್ಸಾಮ್ ಸೆಷನಲ್ಲಿ ನಾವು ಯಾವುದೇ ಕಾರಣಕ್ಕೂ ಕ್ರ್ಯಾಕ್ ಮಾಡ್ತೀವಿ ಅನ್ನೋದು ಸುಳ್ಳು. ಇಂಥ ಒಂದು ಟೆಸ್ಟ್ ಸೀರೀಸ್ಗಳನ್ನು, ಅಣುಕು ಪರೀಕ್ಷೆಗಳನ್ನು ನಾವು ಸರಿಯಾದ ರೀತಿ ಬಳಸ್ಕೊಂಡೇ ಆದಲ್ಲಿ ಫ್ಯೂಚರಲ್ಲಿ ಸಕ್ಸಸ್ ಆಗಿ ತುಂಬ ಹೆಲ್ಪ್ ಆಗುತ್ತೆ ಸರ್.